ಎಲ್ಲರಿಗೂ ನಮಸ್ಕಾರ. ಒನ್ ಮೋರ್ ಬದಲಾವಣೆ, ಒಂದು ಹೆಚ್ಚುವರಿ ಬದಲಾವಣೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಎರಡನೇ ಸುತ್ತಿನ ಫಲಿತಾಂಶದ ನಂತರ ಮಾಡಲಿಕ್ಕೆ ನಾವು ತೀರ್ಮಾನ ಮಾಡಿದ್ದೀವಿ. ಇಲ್ಲಿವರೆಗೆ ಏನಿತ್ತು, ಎರಡನೇ ಸುತ್ತಿನಲ್ಲಿ ಮೆಡಿಕಲ್ಲು, ಡೆಂಟಲ್ಲು ಮತ್ತು ಆಯುಷಿಗೆ ಸಂಬಂಧಪಟ್ಟಂಥವರು ತಾವು ಕಂಪಲ್ಸರಿ ಹೋಗಿ ಅಡ್ಮಿಷನ್ ಆಗಬೇಕು ಅಂತ ನಾವು ಇನ್ಸಿಸ್ಟ್ ಮಾಡ್ತಾ ಇದ್ವಿ, ತಮಗೆಲ್ಲ ಗೊತ್ತಿದೆ. ಉಳಿದಂಥವರಿಗೆ ಚಾಯ್ಸ್ 2 ಮತ್ತೆ ಕೊಡ್ತಿದ್ವಿ. ಅಪ್ಗ್ರೇಡೇಷನ್, ಫಸ್ಟ್ ರೌಂಡ್ ಅಪ್ಗ್ರೇಡೇಷನ್ ನಾವು ಲಾಸ್ಟ್ ಇಯರ್ ನೋಡಿದ್ದೀವಿ. ಫಸ್ಟಿಂದ ಕೊನೆ ತನಕ ಅಪ್ಗ್ರೇಡೇಷನ್ನಲ್ಲೇ ಬಂದು ಕೊನೆಗೆ ಅಡ್ಮಿಷನ್ ಆಗದೆ ಹೋಗ್ಬಿಟ್ಟವ, ಆ ಕಾಲೇಜ್ ಪಾಲಾಗಿ ಹೋಗ್ಬಿಡ್ತದೆ ಸೀಟು. ಅದೇ ಬ್ಲಾಕಿಂಗ್ ಅಂತೆಲ್ಲ ತಾವು ಕೇಳಿದ್ದೀರಾ. ಈ ಸರಿ ಒಂದು ಬದಲಾವಣೆ ನಾವೇನು ಮಾಡಿದ್ದೀವಿ ಅಂತಂದರೆ, ಫಸ್ಟ್ ರೌಂಡಲ್ಲಿ ಅಪ್ಗ್ರೇಡೇಷನ್ ಅವಕಾಶ ಕೊಟ್ಟಿದ್ದೀವಿ ತಮಗೆ, ತಾವು ಎರಡನೇ ರೌಂಡಲ್ಲಿ ಬಂದಿದ್ದೀರಾ. ಎರಡನೇ ರೌಂಡಲ್ಲಿ ನಾವು ಅಪ್ಗ್ರೇಡ್ ಮಾಡುವಂತಹ ಅವಕಾಶವನ್ನು ಕೊಡ್ತಾ ಇಲ್ಲ. ಚಾಯ್ಸ್ 3 ಸಿಕ್ಕಿರೋ ಕಾಲೇಜನ್ನು ಬಿಟ್ಟು ನಾನು ಮುಂದಿನ ರೌಂಡಿಗೆ ಬರ್ತಾಯಿದ್ದೀನಿ ಅನ್ನುವಂತಹ ಅವಕಾಶವನ್ನು ಕೊಡ್ತಾ ಇಲ್ಲ. ತಾವು ಭಾಳ ವಿಚಾರ ಮಾಡಿ ತಾವು ಈಗಲೇ ಆಪ್ಷನ್ಸ್ ಹಾಕಿ. ಏನು ಸರ್ ಹಿಂಗೆ ಮತ್ತೆ ಇದು ಅನ್ಯಾಯ ಆಗಿಬಿಡುತ್ತಲ್ಲ, ನಮಗೆ ಇನ್ನೂ ಒಳ್ಳೆ ಕಾಲೇಜೆಲ್ಲ ಸಿಗುತ್ತೆ. ಹೇಳ್ತೀನಿ ನಾನು ಏನು ಕೊಡ್ತೀರಾಗಿದ್ರೆ, ಎಲ್ಲ ಕೋರ್ಸ್ಗಳಿಗೆ ನಾನು ಎರಡನೇ ಸುತ್ತಿನ ನಮ್ಮ ಪ್ರಾಧಿಕಾರದ ಅಂತಿಮ ಫಲಿತಾಂಶದ ನಂತರ ಚಾಯ್ಸ್ 1 ಮತ್ತು ಚಾಯ್ಸ್ 4 ಎರಡೇ ಕೊಡ್ತೀನಿ. ಚಾಯ್ಸ್ 1 ಹಾಕಿ ಕಾಲೇಜ್ ದುಡ್ಡು ಕಟ್ಟಬೇಕು, ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗಬೇಕು. ಚಾಯ್ಸ್ 4 ನಮ್ಮ ಸಿಸ್ಟಮಿಂದ ಹೊರಗಡೆ ಹೋಗ್ತಾ ಇರಬೇಕು. ಮತ್ತು ಅವರಿಗೆ ನಾವು ಯಾವುದೇ ರೌಂಡಲ್ಲಿ ಅವಕಾಶವನ್ನು ಕೊಡಲ್ಲ ಈ ವರ್ಷ. ಸರ್ ಮತ್ತು ಎರಡನೇ ಸುತ್ತಿನ ನಂತರ ಸಾಕಷ್ಟು ಸೀಟ್ಗಳು ಉಳಿಯುತ್ತೆ, ತುಂಬ ಟಾಪ್ ಕಾಲೇಜಲ್ಲೆಲ್ಲ ಉಳಿಬೋದು. ಅದಕ್ಕೆ ಮತ್ತೆ ನಮಗೆ ಅನ್ಯಾಯ ಆಗುತ್ತೆ ನೀವು ಚಾಯ್ಸ್ 2 ಕೊಡಲಿಲ್ಲ ಅಂತಂದರೆ, 3 ಕೊಡಲಿಲ್ಲ ಅಂತಂದರೆ. MCC ಅವ್ರು ಏನು ಮಾಡ್ತಾ ಇದ್ದಾರೆ ತಮಗೆಲ್ಲ ಗೊತ್ತಿದೆ, ಮೆಡಿಕಲ್ ಆಸ್ಪಿರೆಂಟ್ಸಿ ಚೆನ್ನಾಗಿ ಗೊತ್ತಿರುತ್ತೆ. ಅಪ್ಗ್ರೇಡೇಷನ್ ಆಪ್ಷನ್ಗೆ ಅವರು ಕೊಡ್ತಾ ಇದ್ದಾರೆ. ನಾವು ಸಹ ಅದೇ ತೀರ್ಮಾನ ಮಾಡಿದ್ದೀವಿ. ಎರಡನೇ ಸುತ್ತಿನ ಅಡ್ಮಿಷನ್ ಪ್ರಕ್ರಿಯೆ ಮುಗಿದ ನಂತರ ನಾವು ಪಬ್ಲಿಷ್ ಮಾಡ್ತೀವಿ ಎಷ್ಟು ಸೀಟು ಅವೈಲೇಬಲ್ ಇದೆ. ವೆಟರ್ನರಿ ಇರ್ಬೋದು, ಫಾರ್ಮ್ ಸೈನ್ಸ್ ಇರ್ಬೋದು, ಇಂಜಿನಿಯರಿಂಗ್ ಇರ್ಬೋದು. ತಮಗೆಲ್ಲ ಗೊತ್ತಿದೆ, ಮೆಡಿಕಲ್ಲು ಡೆಂಟಲೆಲ್ಲ ಬೇರೆ ಸುತ್ತಿನಲ್ಲಿ ಮಾಪಪ್ ರೌಂಡು ಅವ್ರದ್ದು MCC ಪ್ರಕಾರ ಹೋಗ್ಬಿಡುತ್ತೆ. ಬಟ್ ಉಳಿದಂಥ ಕೋರ್ಸ್ಗಳೇನಿದ್ದಾವೆ ಅದೆಲ್ಲ ನಾವು ತುರ್ತು ಮಾಡಬೇಕಾಗುತ್ತೆ. ಉದಾಹರಣೆಗೆ ನರ್ಸಿಂಗ್ ಕಾಲೇಜಿಗೆ ಸಂಬಂಧಪಟ್ಟಂತೆ ಮಾತಾಡೋದಾದರೆ ಕನ್ಸೆನ್ಷುಯಲ್ ಅಗ್ರಿಮೆಂಟ್ ಪ್ರಕಾರ 3ನೇ ರೌಂಡಲ್ಲಿ ನಾವು ಕೇವಲ ಸರ್ಕಾರಿ ಕೋಟದ ಸೀಟುಗಳನ್ನು ಮಾತ್ರ ನಾವು ಕೌನ್ಸಿಲಿಂಗ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ನಾವು ಒಟ್ಟು ಏನು ಅವೈಲೇಬಲ್ ಸೀಟ್ ಇದೆ 3ನೇ ಸುತ್ತಿಗೆ ಅನ್ನುವಂಥದ್ದನ್ನು ನಾವು ಪಬ್ಲಿಷ್ ಮಾಡ್ತೀವಿ. ಒಬ್ಬ ವಿದ್ಯಾರ್ಥಿಗೆ ಅವನಿಗೆ ಅಗ್ರಿಕಲ್ಚರ್ ಸೀಟ್ ಸಿಕ್ಕಿದೆ, ನಾವು ಎರಡನೇ ಸುತ್ತಿನಲ್ಲಿ ಅವನಿಗೆ ಕಂಪಲ್ಸರಿ ಅಡ್ಮಿಷನ್ ಕೊಟ್ಟಿದ್ದರಿಂದ ಅವನು ಹೋಗಿ ಒಂದು ಕಾಲೇಜಿಗೆ ಅಡ್ಮಿಷನ್ ಹಾಕ್ತಾನೆ. ನಂತರ ನಾನು ಸೀಟ್ ಪಬ್ಲಿಷ್ ಮಾಡಿದಾಗ ಅವನಿಗೆ ವೆಟರ್ನರಿದು ಒಂದು ಸೀಟ್ ಖಾಲಿ ಆಗಿದೆ. ಅವನಿಗೆ ವೆಟರ್ನರಿ ಮಾಡುವಂಥದ್ದಕ್ಕೂ ಇಚ್ಛೆ ಇತ್ತು. ಅವ್ನು ಫಸ್ಟ್ ರೌಂಡಲ್ಲಿ ಸೆಕೆಂಡ್ ರೌಂಡಲ್ಲೆಲ್ಲ ಆಪ್ಷನ್ಸ್ ಇತ್ತು, ಬಟ್ ಅವನಿಗೆ ಸಿಕ್ಕಿರಲಿಲ್ಲ. ಅವರಿಗೆ ನಾನು ಅಪ್ಗ್ರೇಡೇಷನ್ ಮಾಡುವಂಥದ್ದಕ್ಕೆ ಅವಕಾಶ ಕೊಡ್ತೀನಿ. ಹೇಗೆ, ನೀವು ಉದಾಹರಣೆಗೆ ಧಾರವಾಡದಲ್ಲಿ ಹೋಗಿ ಅಗ್ರಿಕಲ್ಚರ್ ಕಾಲೇಜಿಗೆ ಅಡ್ಮಿಷನ್ ಆಗಿರ್ತೀರಾ. ನಿಮಗೆ ಬೆಂಗಳೂರು ವೆಟರ್ನರಿ ಕಾಲೇಜಲ್ಲಿ 3ನೇ ಸುತ್ತಿನಲ್ಲಿ ನನ್ನ ಸೀಟ್ ಮ್ಯಾಟ್ರಿಕ್ಸ್ ಪ್ರಕಾರ 1 ಸೀಟು ವೆಟರ್ನರಿ ಸೀಟು ಲಭ್ಯ ಇದೆ. ನಿಮಗೆ ಒಂದು ಅಂದಾಜಲ್ಲಿ ನಿಮಗೆ ಅದು ಸಿಗುತ್ತೆ ಅನ್ನುವಂತಹ ತಮಗೆ ಒಂದು ಗ್ಯಾರಂಟಿ ಇದೆ. ನೀವು ಲಾಗಿನ್ ಆಗಿ ನೀವು ಅಪ್ಗ್ರೇಡ್ ಆಗುವಂಥದ್ದಕ್ಕೆ, ಅದನ್ನು ಆಪ್ಷನ್ ಎಂಟ್ರಿ ಮಾಡುವಂಥದ್ದಕ್ಕೆ ನಾವು ಅವಕಾಶವನ್ನು ಕೊಡ್ತೀವಿ. ಸರ್ ಇದು ಸ್ವಲ್ಪ ಗೊಂದಲ ಆಗುತ್ತೆ, ಇಂಜಿನಿಯರಿಂಗಲ್ಲಿ ನಾನು ಉದಾಹರಣೆಗೆ ಯಾವುದೋ ಒಂದು ಹಾಸನಲ್ಲಿ ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗಿರ್ತೀನಿ, ಆಮೇಲೆ ನನಗೆ ಸೀಟು ಬೆಂಗಳೂರು ಕಾಲೇಜಲ್ಲಿ ಒಂದು ವೇಕೆನ್ಸಿ ಸಿಕ್ಬಿಡುತ್ತೆ, ಬೆಂಗಳೂರಿಗೆ ನನಗೆ ಅಪ್ಗ್ರೇಡ್ ಆಗುತ್ತೆ, ಹಾಸನಲ್ಲಿಂದ ಬೆಂಗಳೂರಿಗೆ ಬರಬೇಕು, ಹಾಸನಲ್ಲಿ ಡಾಕ್ಯುಮೆಂಟ್ ಇಟ್ಕೊಂಡ್ಬಿಟ್ಟಿರ್ತಾರೆ, ಮತ್ತು ಬೆಂಗಳೂರಿಗೆ ಬರಬೇಕು. ಅವರೇನೋ ನೋಡಿ, ಯಾವುದಾದ್ರೂ ಒಂದು ನಿರ್ಧಾರ ಮಾಡುವಾಗ ಸಣ್ಣ ಪ್ರಮಾಣದ ಈ ಥರದ್ದು ತೊಡಕುಗಳು ಇದ್ದೇ ಇರುತ್ತೆ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಈ ಕಳೆದ ವರ್ಷ ಈ ಅಪ್ಗ್ರೇಡೇಷನ್ಗೆ ಬಂದಂಥ ಸಂದರ್ಭದಲ್ಲಿ ಸುಮ್ಮನೆ ವಿದ್ಯಾರ್ಥಿಗಳು ಟೆನ್ಷನ್ನಲ್ಲಿ ಅಪ್ಗ್ರೇಡಿಗೆ ಹಾಕಿ ಕೂತಿದ್ರಿ. ಅಪ್ಗ್ರೇಡ್ ಆಗಿರುವಂಥದ್ದು ಓನ್ಲಿ 2% ಅಷ್ಟೇ. ಆ 2%ಗೋಸ್ಕರ ನಾನು 30-35 ಸಾವಿರ ವಿದ್ಯಾರ್ಥಿಗಳು ಕಾಲೇಜಿಗೆ ಹೋಗ್ದಂಗೆ ಸುಮ್ಮನೆ ಕಾಯ್ಕೊಂಡು ನಮ್ಮ ಸಿಸ್ಟಮ್ ಮುಂದ್ಗಡೆ ಕೂತಿರ್ತಾರೆ. ಆ 2% ಈಗ MCCನಲ್ಲಿ ಏನು ಗೊಂದಲ ಇಲ್ಲ. ಮೆಡಿಕಲ್ ಕಾಲೇಜ್ ಫಸ್ಟ್ ರೌಂಡಲ್ಲಿ ಹೋಗಿ ಎಲ್ಲೋ ಸೇರ್ತಾರೆ, ಅಪ್ಗ್ರೇಡೇಷನ್ ಅಂತೇಳಿ ಬಂದು ಮತ್ತೆ ಆ ಕಾಲೇಜ್ ಬಿಟ್ಟು ಇಲ್ಲಿಗೆ ಬರ್ತಾರೆ. ನಾವು ಎಲ್ಲ ಕಾಲೇಜವರಿಗೆ ವಿನಂತಿಯನ್ನು ಮಾಡ್ಕೊಳ್ತೀವಿ, ಯಾರಾದ್ರೂ ನೀವು ಅಪ್ಗ್ರೇಡ್ ಆಯಿತು ಅಂತಂದರೆ ಆ ವಿದ್ಯಾರ್ಥಿಗೆ ತಾವು ತಕ್ಷಣ, ಯಾಕೆಂದರೆ ಆ ಕಾಲೇಜಿಗೆ ಇನ್ನೊಬ್ಬರಿಗೆ ಅಲಾಟ್ ಆಗುತ್ತೆ, ಅವರಿಗೆ ಆ ಕಾಲೇಜೇನು ಲಾಸ್ ಆಗಲ್ಲ. ಯಾಕೆಂದರೆ ಅಪ್ಗ್ರೇಡ್ ಆಗ್ತಿದ್ದಂಗೆ ಆ ಸೀಟ್ ಆಟೋಮೆಟಿಕ್ ರಿಲೀಸ್ ಆಗುತ್ತೆ, ಇನ್ಯಾರೋ ವಿದ್ಯಾರ್ಥಿಗೆ ಅದು ಸೀಟ್ ಅಲಾಟ್ ಆಗುತ್ತೆ. ಹಾಗಾಗಿ ನನ್ನ ವಿನಂತಿ ಏನಂತಂದರೆ, ಈ ಒಂದು ಬದಲಾವಣೆಯನ್ನು ನಾವು ಮಾಡಿದ್ದೀವಿ. ಕಾಲೇಜಿಂದ ತಮಗೇನು ಡಾಕ್ಯುಮೆಂಟ್ ಕೊಡಿಸುವಂಥದ್ದು ಮತ್ತು ನಿಮಗೆ ಬೇರೆ ಕಾಲೇಜಿಗೆ ಅಡ್ಮಿಷನ್ ಆಗುವಂಥದ್ದಕ್ಕೆ ಫೆಸಿಲಿಟೇಟ್ ಮಾಡುವಂಥ ಜವಾಬ್ದಾರಿಯನ್ನು ನಾವು ತೆಗೆದುಕೊಳ್ತೀವಿ. ತಾವು ಚಿಂತೆ ಮಾಡುವಂಥ ಅಗತ್ಯ ಇಲ್ಲ. ಹಾಗಾಗಿ ಈ ಅಪ್ಗ್ರೇಡೇಷನ್ ಆಪ್ಷನ್ಸ್ ಇಲ್ದಿರೋದ್ರಿಂದ ತಾವು ಈಗಲೇ ವಿಚಾರ ಮಾಡಿ ವ್ಯವಸ್ಥಿತವಾಗಿ ನೀವು ಆಪ್ಷನ್ಸನ್ನು ರಿಅರೇಂಜ್ ಮಾಡಿ. ಸುಮ್ಮನೆ ಏನೋ ಹಾಕಿಬಿಟ್ಟು ಆಮೇಲೆ ಡಿಲೀಟ್ ಮಾಡಿಬಿಡೋದು, ಆಮೇಲೆ ಬೇಕಾಗಿತ್ತು, ಅದಕ್ಕೆಲ್ಲ ಅವಕಾಶ ಇರಲ್ಲ. ಅದು ನಾನು ಈಗಲೇ ಹೇಳ್ತೇನೆ, ಅದಕ್ಕೆ ಮುಂದೆ ಹೇಗಿದೆ ಅನ್ನೋದು ಈಗಲೇ ಹೇಳ್ತೇನೆ. ಇದಕ್ಕೆ ತಕ್ಕಂತೆ ತಾವು ರೆಡಿಯಾಗಿ ಅಂತನ್ನುವಂಥದ್ದು ಒಂದು. ಅಂತಿಮವಾಗಿ ಒಂದು ವಿಷಯನ ಹೇಳ್ತೀನಿ. ಈ ಡಿ ಕ್ಯಾಟಗರೈಸೇಷನ್ ಅನ್ನುವಂಥ ಒಂದು ಪ್ರಶ್ನೆ ತಾವು ಕೇಳಿರ್ತೀರ, ಅಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು. ಎಲ್ಲ ವರ್ಗದ ಸೀಟುಗಳು ಅಭ್ಯರ್ಥಿಗಳು ಸಿಕ್ಕಿಲ್ಲ ಅಂತಂದರೆ ಎರಡನೇ ಸುತ್ತಿನಲ್ಲೇ ಅದು ಡಿ ಕ್ಯಾಟಗರೈಸೇಷನ್ ಆಗಿ ವಿದ್ಯಾರ್ಥಿಗಳಿಗೆ ಹಂಚಿಕೆ ಆಗುತ್ತೆ. ಉದಾಹರಣೆಗೆ ಮೆಡಿಕಲಲ್ಲಿ SC, ಗ್ರಾಮೀಣ ಮತ್ತು ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೆ ಸೀಟು ರಿಸರ್ವ್ ಆಗಿದೆ ಅಂತ ಭಾವಿಸೋಣ ನಾವು. ಕಂಪ್ಯೂಟರಲ್ಲಿ ಫಸ್ಟು ನೋಡುವಾಗ ಉದಾಹರಣೆಗೆ ರೂರಲ್ ಅಂತಂದರೆ ರೂರಲ್ ನೋಡುತ್ತೆ,
SC ರೂರಲ್ಲು SC ವಿದ್ಯಾರ್ಥಿಗಳು ಯಾರೂ ಸಿಕ್ಕಿಲ್ಲಪ್ಪ ಆಪ್ಷನ್ ಎಂಟ್ರಿ ಮಾಡಿರೋರು, ಆವಾಗ ಅದನ್ನು SCನಲ್ಲಿ ಯಾರಿದ್ದಾರೆ ಅವರಲ್ಲಿ ಯಾರು ಟಾಪ್ ಇದ್ದಾರೆ ಅವರಿಗೆ ಅಲಾಟ್ ಮಾಡುತ್ತೆ. ಅವರು ಸಿಕ್ಕಿಲ್ಲ ಅದು GMU. ಅದೇ ರೀತಿ ಎಲ್ಲ ವರ್ಗದಲ್ಲಿ ಅದೇ ರೀತಿ ಉದಾಹರಣೆಗೆ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಇರ್ಬೋದು, ಸ್ಪೋರ್ಟ್ಸ್ ಇರ್ಬೋದು, ಡಿಫೆನ್ಸ್ ಇರ್ಬೋದು, PWD ಪರ್ಸನ್ ವಿತ್ ಡಿಸೆಬಿಲಿಟಿಗೆ ರಿಸರ್ವ್ ಆಗಿರ್ತಕ್ಕಂಥ ಸೀಟ್ ಇರ್ಬೋದು. ಇದೆಲ್ಲದೂ ಸಹ ಎರಡನೇ ಸುತ್ತಿನಲ್ಲಿ ಕಂಪ್ಯೂಟರಲ್ಲಿ ಫಸ್ಟು ಅಲಾಟ್ ಮಾಡುವಾಗ ಆಯಾಯ ರಿಸರ್ವೇಷನ್ ಆಗಿರುವಂತಹ ವಿದ್ಯಾರ್ಥಿಗಳಿಗೆ ಅಲಾಟ್ ಮಾಡ್ತಾ ಬರುತ್ತೆ. ಅಲ್ಲಿ ವಿದ್ಯಾರ್ಥಿಗಳು ಸೀಟಿರುವಷ್ಟು ವಿದ್ಯಾರ್ಥಿಗಳು ಸಿಕ್ಕಿಲ್ಲ ಅಂತಂದರೆ ಅದು ಆಯಾಯ ಕೆಟಗರಿಗೆ ಫಸ್ಟು ಅಲಾಟ್ ಮಾಡುತ್ತೆ. ಅಲ್ಲೂ ಸಿಕ್ಕಿಲ್ಲ ಅಂತಂದರೆ ಅದು GMಗೆ ಅಲಾಟ್ ಆಗುತ್ತೆ. GM ಅಂತ ಗೊತ್ತು ನಮಗೆ, ಎಲ್ಲರೂ ಅದರಲ್ಲಿ ಎಲಿಜಿಬಲ್ ಇರ್ತೀರ GM ಅಂತಂದರೆ. ಈ ರೀತಿ ಒಂದು ಪ್ರಕ್ರಿಯೆ ಆಗಿ ಮ್ಯಾಕ್ಸಿಮಮ್ ಸೀಟ್ಸು ನಾವು ಎರಡನೇ ಸುತ್ತಿನಲ್ಲೇ ಹಂಚಿಕೆ ಮಾಡಿ ಕಳಿಸುವಂಥದ್ರಿಂದ ಮಾಪಪ್ ರೌಂಡ್ ಅಥವಾ ಮೂರನೇ ಸುತ್ತಿಗೆ ಆದಷ್ಟು ಕಡಿಮೆ ಸೀಟ್ಗಳು ಹಂಚಿಕೆ ಆಗುವಂಥದ್ದಕ್ಕೆ ನಾವು ವ್ಯವಸ್ಥೆ ಮಾಡ್ಕೊಳ್ತೇವೆ. ಅಂದರೆ ಇದು ತಮ್ಗೆ ಗೊತ್ತಿರುವಂತೆ ಎರಡನೇ ಸುತ್ತಿನಲ್ಲಿ ಡಿಕೆಟಗರೈಸೇಷನ್ನೇ ಆಗಿಬಿಡುತ್ತೆ, ಸುಮಾರು ಕನ್ವರ್ಟ್ ಆಗುತ್ತೆ ಒಂದು. ಮತ್ತು ಮಾಕ್ ರಿಸಲ್ಟ್ ಕೊಟ್ಟಾದಮೇಲೆ MCC ಮತ್ತು ರಾಜ್ಯದಲ್ಲಿ ಕೊಟ್ಟವರಿಗೆ ಕ್ವಿಟ್ ಆಪ್ಷನ್ ನಾವು ಕೊಡ್ತೀವಿ. ಅಲ್ಲಿ ಹೋದ್ಮೇಲೆ ಅದನ್ನ ಅಲ್ಲೇ ರೀರನ್ ಮಾಡಿ ಇರೋ ಸೀಟ್ಗಳನ್ನೆಲ್ಲ ಅಲ್ಲೇ ಅಲಾಟ್ ಮಾಡ್ತೀವಿ. ಈ ಹಿನ್ನೆಲೆಯಲ್ಲಿ ಎರಡನೇ ಸುತ್ತಿನಲ್ಲಿ ಹೆಚ್ಚಿನ ಸೀಟ್ಗಳು ಹಂಚಿಕೆಯಾಗಿ ಕಾಲೇಜಿಗೆ ಹೋಗಿ ಸೇರ್ಪಡೆ ಆಗುವ ನಿಟ್ಟಿನಲ್ಲಿ ಎಲ್ಲ ವ್ಯವಸ್ಥೆಯನ್ನು ನಾವು ಪ್ರಾಧಿಕಾರದ ವತಿಯಿಂದ ಮಾಡಿಕೊಂಡಿದ್ದೀವಿ. ಹಾಗಾಗಿ ಈಗ ತಮ್ಮ ಮುಂದೆ ಇರುವಂಥದ್ದು ಎರಡನೇ ಸುತ್ತಿನ ಒಂದು KA ಬ್ರೋಷರ್ನ ಓದಿ ತಾಳ್ಮೆಯಿಂದ ತಾವು ಲಾಗಿನ್ ಆಗಿ ವ್ಯವಸ್ಥಿತವಾಗಿ ತಾವು ಆಪ್ಷನ್ಸ್ ರೀಅರೇಂಜ್ ಮಾಡುವಂತಹ ಒಂದು ವ್ಯವಸ್ಥೆಯನ್ನು ಮಾಡ್ತೀರಾ. ಸಮಾಧಾನವಾಗಿ ಮಾಡಿ, ಗಡಿಬಿಡಿ ಆಗಬೇಡಿ. ಹೇಗೆ ಸೀಟ್ ಅಲಾಟ್ ಆಗಿದೆ ಅನ್ನುವಂಥ ತಮಗೆ ಗೊತ್ತಾಗಿದೆ. ಮಾಕ್ ಆದಮೇಲೆ ರೀಅರೇಂಜಿಗೆ ಇರಲ್ಲ. ಹಾಗಾಗಿ ನಮ್ಮ ಆಪ್ಷನ್ ಎಂಟ್ರಿ ಎರಡನೇ ಸುತ್ತಿನ ಆಪ್ಷನ್ ಎಂಟ್ರಿ ಲಾಸ್ಟ್ ಡೇಟ್ ಏನಿದೆ ಅದರ ಒಳಗಡೆ ತಾವು ಯಾವ ರೀತಿ ವ್ಯವಸ್ಥಿತವಾಗಿ ಮಾಡಬೇಕು, ಫಸ್ಟ್ ರೌಂಡಲ್ಲಿ ಏನು ಕಟ್ ಆಫ್ ಇದೆ, MCCನಲ್ಲಿ ಏನು ಕಟ್ ಆಫ್ ಇದೆ, ವರ್ಚುವಲ್ ವೇಕೆನ್ಸಿನ ಏನಿದೆ, ಎಷ್ಟು ವಿದ್ಯಾರ್ಥಿಗಳು ಚಾಯ್ಸ್ 2 ತೆಗೆದುಕೊಂಡಿದ್ದಾರೆ, ಇದೆಲ್ಲದನ್ನು ಒಂದು ತಾವು ಅಸೆಸ್ ಮಾಡಿ ತಾವು ಆಪ್ಷನ್ ರೀಅರೇಂಜನ್ನು ಮಾಡ್ತೀರಾ ಅಂತೇಳಿ ನಾನು ಭಾವಿಸಿದ್ದೀನಿ. ಇಲ್ಲಿವರೆಗೆ ತಾವು ಸಂಪೂರ್ಣವಾಗಿ ಸಹಕಾರವನ್ನು ನೀಡಿದ್ದೀರಾ. ಹಾಗಾಗಿ ಇನ್ಮುಂದೆ ಸಹ ತಾವು ಸಹಕಾರ ನೀಡಬೇಕು. ದಯಮಾಡಿ ಮತ್ತೊಮ್ಮೆ ನಾನು ವಿನಂತಿ ಮಾಡುವಂಥದ್ದು, KEA ಅವರು ಏನು ನಾವು ಪಬ್ಲಿಷ್ ಮಾಡುವಂತಹ ಟೈಮ್ ಟೇಬಲ್ಗೆ ದಯಮಾಡಿ ತಾವು ಬದ್ಧರಾಗಿರಬೇಕು ಅಂತೇಳಿ ವಿನಂತಿಯನ್ನು ಮಾಡಿಕೊಳ್ತಾ ತಮಗೆಲ್ಲರಿಗೆ ಎರಡನೇ ಸುತ್ತಿಗೆ ಸ್ವಾಗತಿಸ್ತಾ ತಮ್ಮೆಲ್ಲರಿಗೆ ಮತ್ತೊಮ್ಮೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವತಿಯಿಂದ ನಮಸ್ಕಾರಗಳು.